ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ತೋವಿನಕೆರೆ ಶಂಕರ ಕಣ್ಣಿನ ಆಸ್ಪತ್ರೆ ಮಧುಗಿರಿ ದಾನ ಫೌಂಡೇಶನ್ ತುಮಕೂರು ಪ್ರಸನ್ನ ಚಾರಿಟಬಲ್ ಟ್ರಸ್ಟ್ ಮಧುಗಿರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸಾರ್ವಜನಿಕರು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ವಿನಂತಿಸಿ ಗ್ರಾಮಸ್ಥರುಗಳಲ್ಲಿ ಆಕಾಶ್ ಕಣ್ಣಿನ ಆಸ್ಪತ್ರೆ ಟಿಎಚ್ ಗಿರೀಶ್ ಕ್ಷೇತ್ರ ಅಧಿಕಾರಿ ಮಧುಗಿರಿ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಟಿಎಚ್ ಶ್ರೀಧರ್ ಅಧ್ಯಕ್ಷರು ಆದ ನಾರಾಯಣರವರು, ಮಾಜಿ ಅಧ್ಯಕ್ಷರಾದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿಗಳಾದ ದೊಡ್ಡೇಗೌಡರು, ಮಂಜಣ್ಣನವರು, ನಾಗರಾಜ್ರವರು ಇನ್ನು ಮುಂತಾದ ಸಾರ್ವಜನಿಕ ಸದಸ್ಯರುಗಳು ಹಾಜರಿದ್ದರು. ವರದಿ ಹನುಮಂತರಾಯ ಪಡಿ, ತೋವಿನಕೆರೆ. ನಮ್ಮ ಸೊಸೈಟಿದಲ್ಲೂ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಟ್ಟಿದ್ದೀನಿ. BPL ಕಾರ್ಡ್ ಇರುತ್ತೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತೆ. ಆ ಕಾರ್ಡನ್ನು ತಗೊಂಡು ಅವ್ರ ಆಸ್ಪತ್ರೆಗೆ ಹೋದರೆ ಫ್ರೀಯಾಗಿ ಅವತ್ತೇ ಪೊರೆ ಬಂದಿದ್ದರೆ ಕಣ್ಣನ್ನು ಪೊರೆ ತಂದು ಲೆನ್ಸ್ ಹಾಕಿ, ಲೆನ್ಸ್ ಹಾಕ್ತಿರಲ್ಲ ಸರ್, ಲೆನ್ಸ್ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ. ಈಗ ಅವತ್ತೇ ನಿಮ್ಮನ್ನು ಟೆಸ್ಟ್ ಮಾಡಿ ಮನೆಗೆ ಬಿಟ್ಬಿಡ್ತಾರೆ. ಈಗ ಮೊದಲಂಗೆ ವಾರಗಟ್ಟೆ ಆಸ್ಪತ್ರೆ ಇಟ್ಕೊಂಬಂಥದ್ದು ಏನಿಲ್ಲ. ಒಳ್ಳೊಳ್ಳೆ ಮಿಷನ್ ಬಂದಿದೆ, ಒಳ್ಳೊಳ್ಳೆ ತಂತ್ರಜ್ಞಾನ ಬಂದಿದೆ. ನೀವು ಇದರ ಸದುಪಯೋಗನ ಖಂಡಿತ ಪಡ್ಕೊಳ್ಳಿ. ಯಾಕೆಂದರೆ ರೈತಾಪಿಗಳು ಈಗ ಬೆಂಗಳೂರಿಗೆ ಹೋಗಿ ಅಲ್ಲಿ ಇಟ್ಕೊಂಡು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬರೋದು ಕಷ್ಟ ಇದೆ. ಆದ್ದರಿಂದ ನಾನು ಇಲ್ಲಿ ಪ್ರತಿಯೊಬ್ಬರೂ ಬಂದು ಉಚಿತವಾಗಿ ಚೆಕ್ ಮಾಡಿಸ್ಕೊಳ್ಳಿ, ತಪಾಸಣೆ ಮಾಡಿಸ್ಕೊಳ್ಳಿ, ಅದು ಅನುಕೂಲ ಪಡ್ಕೊಳ್ಳಿ. ನಿಮ್ಮ ಸಂಬಂಧಿಕರು, ನಿಮ್ಮ ನೆಂಟರಿಸ್ಟರು, ನಿಮ್ಮ ಸ್ನೇಹಿತರು ಎಲ್ಲರೂ ಕರ್ಕೊಂಬಂದು ಇದರ ಸದುಪಯೋಗ ಪಡ್ಕೊಳ್ಳಿ. ಇದಕ್ಕೆ ಇರತಕ್ಕಂಥ ನಿಮ್ಮೆಲ್ಲರಿಗೂ ಒಂದು ಸ್ಥಳ ಈ ಕಣ್ಣಿನ ಆಸ್ಪತ್ರೆಯ ಸದುಪಯೋಗ ಪಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾನೆ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಸದುಪಯೋಗ ಪಡ್ಕೊಳ್ಳಿ. ಪ್ರತಿಯೊಂದು ಸಹಕಾರವನ್ನು ಮಾಡಿಕೊಟ್ಟಿರುವಂಥವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ತೋವಿಕೆರೆ ಇವರ ಇಬ್ಬರು ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಈ ಬಂದಿರೋರಿಗೆ ಎಷ್ಟೇ ಜನ ಬಂದರೂ ನಾವೆಲ್ಲ ಚೆಕಪ್ಪನ್ನು ಫ್ರೀಯಾಗಿ ಮಾಡಿಕೊಡ್ತೀವಿ. ಅವ್ರಿಗೇನಾದರೂ ಬರೇ ಇದೆ ಆಪ್ರೇಷನ್ ಮಾಡಬೇಕು ಅಂತಂದರೆ ಯಶಸ್ವಿನಿ ಕಾರ್ಡ್ ಕೊಟ್ಟಿರ್ತಾರೆ ನೋಡಿ, ಸೊಸೈಟಿಗಳಲ್ಲಿ ಹಾಲಿ ಡೈರಿಗಳಲ್ಲಿ ಕೊಟ್ಟಿರ್ತಾರೆ. ಆ ಕಾರ್ಡ್ನ ಕಂಪಲ್ಸರಿ ಬೇಕಾಗಿರುತ್ತೆ. ಹಾಗೂ ಕಾರ್ಡ್ ಇಲ್ಲ ಅಂತಂದರೆ ಧರ್ಮಸ್ಥಳ ಸಂಘದಲ್ಲಿ ಇದ್ದವ್ರಿಗೆ ಕಾರ್ಡ್ ಕೊಟ್ಟಿರ್ತಾರೆ, ಆರೋಗ್ಯ ರಕ್ಷಾ ಕಾರ್ಡ್ ಅಂತ. ಆ ಕಾರ್ಡ್ ಇದ್ರೂ ಮಾಡಿಕೊಡ್ತೀವಿ. ಈ ಕಾರ್ಡ್ ಯಾವುದೂ ಇಲ್ಲ ಅಂತಂದರೆ ಕನ್ಸಲ್ಟೇಷನಲ್ಲಿ ಆಪ್ರೇಷನ್ ಮಾಡಿಕೊಡ್ತೀವಿ. ಏನ್ರಿ ಯಜಮಾನ್ರೆ, ಮತ್ತೆ ಆಪ್ರೇಷನ್ ಆದವರು ಯಾಕಂದರೆ ನಿಮ್ಮನ್ನು ಅವತ್ತೇ ಈಗ ಬೇರೆ ಮತ್ತೆಲ್ಲ ಮಾಡ್ತಾ ಇದ್ರಲ್ಲ, ಕ್ಯಾಂಪಿಂದ ಕರ್ಕೊಂಡೋದ್ರೆ 3 ದಿನ 4 ದಿನ ಆ ಥರ ಇಸ್ಕೊಂಡು ಕಳಿಸ್ತಾ ಇದ್ರು. ಆ ಥರ ಇರಲ್ಲ. ನೀವು ಯಾವತ್ತು ಕರ್ಕೊಂಡೋಗ್ತೀವಿ ನಾವು ಅವತ್ತೇ ಕಳಿಸ್ಕೊಡ್ತೀವಿ. ಗೊತ್ತಾಯ್ತಾ ಯಜಮಾನ್ರೆ? ಯಾಕಂದರೆ ತಂತ್ರಜ್ಞಾನ ಹೆಂಗೆ ಬೆಳೆದಂಗೆ ಅದೇ ಥರ ಮಿಷಿನು ಎಲ್ಲದೂ ಪ್ರತಿಯೊಂದೂ ವ್ಯವಸ್ಥೆ ಇರುತ್ತೆ. ಆದ್ದರಿಂದ ನೀವು ಇವತ್ತಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ರೀತಿಯಲ್ಲಿ ಭಾಗ್ಯಶಾಲಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವೇ ಹೇಳ್ತೀರ, ಒಂದ್ಸಲ ಆಪ್ರೇಷನ್ ಮಾಡಿಸ್ಕೊಳ್ಳೋದಾದ್ರು ಇನ್ನೊಬ್ಬರಿಗೆ ನೀವೇ ಹೇಳ್ತೀರ. ಇಷ್ಟನ್ನು ಮಾತನ್ನು ಹೇಳಿ ಮತ್ತೆ ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ಜಾಸ್ತಿ ನಾನು ಇನ್ನು ಮಾತಾಡೋಕ್ಕೆ ಹೋಗಲ್ಲ. ಈಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಹನುಮಂತರಾಯಪ್ಪ ಅವರು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಆಕಾಶ್ ಕಣ್ಣಿನ ಆಸ್ಪತ್ರೆಯಿಂದ ಡಾಕ್ಟರ್ ಸರ್ ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಹಾಸ್ಪಿಟ್ಲಿನ ಒಂದು ಆಡಳಿತವನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಹರ್ಷಿತಾ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ಕೆ ನಮ್ಮ ಸ್ನೇಹಿತರು ಹಾಗೂ ಪತ್ರಿಕಾ ಮಿತ್ರರಾದ ಹನುಮಂತರಾಜ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಈಗ ನಮ್ಮ